ನಮಸ್ಕಾರ ವೀಕ್ಷಕರೇ. ಪ್ರಪಂಚಕ್ಕೆ ಪಿಡುಗಾಗಿ ಕಾಡ್ತಾ ಇರೋ ಮೂಲಭೂತವಾದಕ್ಕೆ ಅರಬ್ ದೇಶ ಮುಟ್ಟಿ ನೋಡಿಕೊಳ್ಳುವಂತಹ ಏಟು ಕೊಟ್ಟಿದೆ. ಪ್ಯಾಲೆಸ್ತೀನ್ ಪರ ಘೋಷಣೆ ಕೂಗ್ತಾ ಇದ್ದ ಯೂನಿವರ್ಸಿಟಿ ವಿದ್ಯಾರ್ಥಿಗಳನ್ನ ಗಡೀಪಾರು ಮಾಡಿ ತಮ್ಮ ದೇಶದ ಘನತೆಯನ್ನ ಉಳಿಸಿಕೊಳ್ತಾ ಇದೆ. ಘೋಷಿತ ಮುಸ್ಲಿಂ ದೇಶದಲ್ಲಿ ಇಂಥ ನಿಲುವುಗಳನ್ನ ತೆಗೆದುಕೊಳ್ತಾ ಇರೋದು ಹಲವರಲ್ಲಿ ಅಚ್ಚರಿ ಮೂಡಿಸ್ತಾ ಇದೆ. ಅಲ್ಲದೆ ಈ ವಿಚಾರ ನಾನಾ ರೀತಿಯಲ್ಲಿ ಚರ್ಚೆಗೆ ಒಳಗಾಗ್ತಾ ಇದೆ. ಅದೇನೆಂದ್ರೆ ಇನ್ಮುಂದೆ ಇಸ್ಲಾಂ ರಾಷ್ಟ್ರಗಳು ಹಾಗೂ ಪ್ರೊಪಗಾಂಡಗಳು ತದ್ವಿರುದ್ಧ ದಿಕ್ಕಿನಲ್ಲಿ ಇರಲಿದೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಘೋಷಿತ ಮುಸ್ಲಿಂ ರಾಷ್ಟ್ರಗಳು ಅಭಿವೃದ್ಧಿ ಹಾಗೂ ಜನಜೀವನ ಸುಧಾರಣೆಯತ್ತ ಗಮನ ಹರಿಸಿದರೆ ಇಸ್ಲಾಮೇತರ ರಾಷ್ಟ್ರಗಳು ರಾಜಕೀಯಕ್ಕಾಗಿ ಇದನ್ನೆಲ್ಲ ಪೋಷಿಸುವಂತೆ ಕಾಣಿಸ್ತಾ ಇದೆ. ಅಲ್ಲದೆ ಮೂಲಭೂತವಾದದಿಂದ ವಿದ್ಯಾವಂತ ಇಸ್ಲಾಮಿಗರು ಹಾಗೂ ಇತರರು ಇಬ್ಬಾಗವಾಗುವುದು ಗೋಚರಿಸ್ತಾ ಇದೆ. ಹಾಗಿದ್ರೆ ಅರಬ್ ರಾಷ್ಟ್ರಗಳಲ್ಲಿ ಕಾನೂನು ಹೇಗಿದೆ? ಫ್ರಾನ್ಸ್ ಸೇರಿ ಉಳಿದ ಕಡೆಗಳಲ್ಲಿ ಏನೇನೆಲ್ಲ ಆಗ್ತಾ ಇದೆ? ಅಂತಿಮವಾಗಿ ಇದು ಯಾವ ಹಂತಕ್ಕೆ ತಲುಪಬಹುದು? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಬೆಂಗಳೂರಿಂದ ಹಿಡಿದು ಲೋಕಸಭೆಯ ಸಂಸತ್ವರೆಗೂ ಪ್ಯಾಲೆಸ್ತೀನ್ ಪರ ಜೈಕಾರ ಕೇಳಿ ಬಂದಿದೆ. ಸತ್ ಪ್ರಜೆಗಳ್ಯಾರು ಇದರ ಬಗ್ಗೆ ತಲೆ ಕೆಡಿಸಿಕೊಂಡೇ ಇಲ್ಲ. ಆದರೆ ಘೋಷಿತ ಮುಸ್ಲಿಂ ರಾಷ್ಟ್ರ ಇಸ್ಲಾಂ ಅಂದ್ರೆ ಮೊದಲು ನೆನಪಾಗೋ ದೇಶಗಳಾದ ಅರಬ್ನಲ್ಲಿ ಪ್ಯಾಲೆಸ್ತೀನ್ ಅಂದವರಿಗೆ ಬಿಸಿ ಮುಟ್ಟಿಸಲಾಗಿದೆ. ಯುಎಇಯ ಯೂನಿವರ್ಸಿಟಿ ಒಂದರಲ್ಲಿ ಗ್ರಾಜುಯೇಷನ್ ಸೆರೆಮನಿ ನಡೀತಾ ಇರುತ್ತೆ. ಅಲ್ಲಿ ಪ್ಯಾಲೆಸ್ತೀನ್ ಪರ ಘೋಷಣೆ ಕೇಳಿ ಬರುತ್ತೆ. ಇದನ್ನ ಆಯೇಷಾ ಅಹಮದ್ ಅನ್ನೋ ಯುವತಿ ಲೀಡ್ ಮಾಡ್ತಾ ಇದ್ದಾಳೆ ಅನ್ನೋದು ಸ್ಥಳೀಯ ಪೊಲೀಸರ ಗಮನಕ್ಕೆ ಬರುತ್ತೆ. ತಕ್ಷಣವೇ ಆಕೆಯನ್ನ ವಶಕ್ಕೆ ಪಡೀತಾರೆ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಿರೋ ಸಲುವಾಗಿ ಆಕೆ ಹಾಗೂ ಆಕೆಯ ಸಂಗಡಿಗರನ್ನ ವಶಕ್ಕೆ ಪಡೆಯಲಾಗುತ್ತೆ. ಇದರ ಬೆನ್ನಲ್ಲೇ ದುಷ್ಕರ್ಮಿಗಳಿಗೆ ಅಧಿಕಾರಿಗಳು ಪ್ರಶ್ನಾವಳಿಗಳನ್ನ ಹಾಕ್ತಾರೆ. ಎಷ್ಟು ದಿನದಿಂದ ಇದಕ್ಕೆ ತಯಾರಿ ನಡೀತಾ ಇತ್ತು, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಇದೆಲ್ಲಾ ವಿಚಾರವನ್ನ ತಿಳಿದುಕೊಳ್ತಾರೆ. ಬಳಿಕ ಇದರಲ್ಲಿ ಭಾಗಿಯಾಗಿದ್ದವರನ್ನ ಗಡೀಪಾರು ಮಾಡಲಾಗುತ್ತೆ. ಕೇಳೋದಕ್ಕೆ ಆಶ್ಚರ್ಯ ಆದ್ರೂ ಇದು ನಿಜವೇ. ಸೌದಿ, ದುಬೈ ಸೇರಿದಂತೆ ಅರಬ್ ದೇಶಗಳು ಅಭಿವೃದ್ಧಿಗೆ ಒತ್ತು ನೀಡ್ತಾ ಇವೆ. ಪ್ರವಾಸೋದ್ಯಮ ಬೆಳೆಸೋದರ ಮೂಲಕ ತಮ್ಮ ದೇಶದ ಆರ್ಥಿಕತೆಯನ್ನ ಹೆಚ್ಚಿಸುವತ್ತ ಗಮನ ಹರಿಸ್ತಾ ಇವೆ. ಪ್ರಪಂಚದ ಯಾವ ದೇಶವೇ ಆಗಿರ್ಲಿ, ಅಲ್ಲಿ ಯಾವ ಧರ್ಮದವರೇ ಇರ್ಲಿ, ವ್ಯಾವಹಾರಿಕವಾಗಿ ಹೇಗೆ ಸಂಬಂಧವನ್ನ ಬೆಸೆದುಕೊಳ್ಳಬೇಕು ಅಂತ ಚಿಂತಿಸ್ತಾ ಇವೆ. ಇದೇ ಕಾರಣಕ್ಕಾಗಿ ಅಲ್ಲಿನ ವಾತಾವರಣವನ್ನ ಇಡೀ ಪ್ರಪಂಚವೇ ಇಷ್ಟಪಡ್ತಾ ಇರೋದು. ಘೋಷಿತ ಮುಸ್ಲಿಂ ರಾಷ್ಟ್ರಗಳಾಗಿರೋ ಅರಬ್ನ ದೇಶಗಳಲ್ಲಿ ಒಂದಷ್ಟು ನಿಯಮಾವಳಿಗಳಿವೆ. ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸಿದರೆ ಸಾಕು. ನೀವು ಯಾವ ದೇಶದಿಂದ ಬಂದಿದ್ರು, ಯಾವ ಧರ್ಮದವರೇ ಆಗಿದ್ರೂ ನಿಮಗೆ ಸಮಸ್ಯೆ ಆಗೋದಿಲ್ಲ. ದೇಶದ ನಿಯಮಕ್ಕೆ ತಲೆಬಾಗುವವರಿಗೆ ಯಾವುದೇ ರೀತಿಯ ಸಮಸ್ಯೆ ಅಲ್ಲಿಲ್ಲ. ಇದೇ ಘೋಷಿತ ಮುಸ್ಲಿಂ ರಾಷ್ಟ್ರಗಳು ಹಾಗೂ ರಾಜಕೀಯಕ್ಕಾಗಿ ಮುಸ್ಲಿಮರ ಓಲೈಕೆ ಮಾಡೋ ದೇಶಗಳಿಗೂ ಇರುವ ವ್ಯತ್ಯಾಸ ಅಂತ ಈಗ ಚರ್ಚೆ ಆಗ್ತಾ ಇದೆ. ಮೂಲಭೂತವಾದ ಅಂತ ಬಂದಾಗ ಸದ್ಯ ಅಮೆರಿಕ, ಯುರೋಪ್ ಸೇರಿ ಹಲವು ಕಡೆಗಳಲ್ಲಿ ಈ ಸಮಸ್ಯೆ ತಾರಕಕ್ಕೇರಿದೆ. ಈ ಲಿಸ್ಟ್ ನಲ್ಲಿ ಮೊದಲು ನೆನಪಾಗೋದು ಫ್ರಾನ್ಸ್. ಅಲ್ಲಿ ಯಾವ ಲೆವೆಲ್ಗೆ ರಂಪಾಟಗಳು ನಡೀತಾ ಇವೆ ಅಂದ್ರೆ ದಿನ ಬೆಳಗಾದ್ರೆ ಬೀದಿ ಬೀದಿಯಲ್ಲಿ ಹೋರಾಟ, ಕಿರುಚಾಟ, ಕಾನೂನು ಸುವ್ಯವಸ್ಥೆಗೆ ಸವಾಲ್ ಹಾಕಿ ನಡೆಸೋ ಗಲಭೆ. ಮೂಲ ನಿವಾಸಿಗಳು ಕೂಡ ಜಾತ್ಯತೀತ ಗುಂಗಿನಲ್ಲಿ ಗಲಭೆಕೋರರ ಜೊತೆ ಸೇರ್ತಾ ಇದ್ದಾರೆ. ಫ್ರಾನ್ಸ್ ಸೇರಿ ಐರೋಪ್ಯ ರಾಷ್ಟ್ರಗಳಲ್ಲಿ ಶರಿಯಾ ಕಾನೂನು ತರಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇರೋ ಮುಂದುವರಿದ ಇಸ್ಲಾಂ ರಾಷ್ಟ್ರಗಳ ಜನರು ಹಾಗೂ ವಿದ್ಯಾವಂತ ಮುಸ್ಲಿಮರು ಅವರಿಗೆ ಛೀಮಾರಿ ಹಾಕ್ತಾ ಇದ್ದಾರೆ. ನಿಮಗೆ ಶರಿಯಾ ನಿಯಮ ಬೇಕು ಅಂದ್ರೆ ಅದು ಯಾವ ದೇಶದಲ್ಲಿದೆಯೋ ಅಲ್ಲಿಗೆ ಹೋಗಿ ಇರಿ. ಯಾಕೆ ಎಲ್ಲಾ ಕಡೆ ಬಂದು ಜನರ ನೆಮ್ಮದಿಯನ್ನ ಹಾಳು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಈ ಪ್ರತಿಭಟನೆಯ ಸೋಗಿನಲ್ಲಿರೋ ಮೂಲಭೂತವಾದಿಗಳನ್ನ ಮಾತನಾಡಿಸಿದ್ರೆ ಅವರ ಬಾಯಿಂದ ಬರೋ ಮಾತುಗಳು ಸಮಾಜವನ್ನ ಬೆಚ್ಚಿ ಬೀಳಿಸುವಂತಿದೆ. ಫ್ರಾನ್ಸ್ಗೆ ವಲಸೆ ಬಂದಿರೋ ಮೂಲಭೂತವಾದಿಗಳಲ್ಲಿ ಒಬ್ಬ ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲರ ಮುಂದೆಯೇ ಫ್ರಾನ್ಸ್ನ ಮಹಿಳೆಯರನ್ನ ಅತ್ಯಾಚಾರ ಮಾಡೋದೇ ನಮ್ಮ ಉದ್ದೇಶ ಅಂತ ಹೇಳಿದ್ದಾನೆ. ಅರ್ಥಾತ್ ಭಾರತದಂತೆಯೇ ಅಲ್ಲೂ ವಾಕ್ ಸ್ವಾತಂತ್ರ್ಯ ಬಹಳ ಚೆನ್ನಾಗಿದೆ ಅಂತ ಚರ್ಚೆ ಆಗ್ತಾ ಇದೆ. ಡೈಲಿ ರಿಪೋರ್ಟ್ಸ್ ಅನ್ನೋ ವಿದೇಶಿ ಮಾಧ್ಯಮ ಸಂಸ್ಥೆ ಈ ವರದಿಯನ್ನ ಮಾಡಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದಹಾಗೆ ಈ ರೀತಿಯ ಮೂಲಭೂತವಾದ ಹೆಚ್ಚಾಗ್ತಾ ಇರುವುದರ ಬಗ್ಗೆ ಅರಬ್ ದೇಶದ ವ್ಯಕ್ತಿಯೊಬ್ಬರನ್ನ ಸಂದರ್ಶನದಲ್ಲಿ ಪ್ರಶ್ನಿಸಲಾಗುತ್ತೆ. ಇದೆಲ್ಲದಕ್ಕೂ ಮೂಲ ಕಾರಣ ಏನು, ಯಾಕೆ ಇಸ್ಲಾಂನಲ್ಲಿ ಈ ರೀತಿಯೆಲ್ಲ ಆಗ್ತಾ ಇದೆ ಅಂತ ನಿರೂಪಕಿ ಪ್ರಶ್ನಿಸ್ತಾರೆ. ಆಗ ಅದಕ್ಕೆ ಉತ್ತರ ನೀಡೋ ಆ ವ್ಯಕ್ತಿ ಇದಕ್ಕೆಲ್ಲ ಫ್ರಾನ್ಸ್ ಸೇರಿದಂತೆ ಯಾವೆಲ್ಲ ದೇಶಗಳಲ್ಲಿ ಮೂಲಭೂತವಾದ ತಲೆ ಎತ್ತಿದೆಯೋ ಆ ದೇಶಗಳೇ ಕಾರಣ ಅಂತ ಹೇಳ್ತಾರೆ. ಸುಮ್ಮನೆ ಆರೋಪಿಸದೆ ಹೇಗೆ ಅವರೇ ಕಾರಣ ಆಗ್ತಾರೆ ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ನೀವು ಹೇಳಿದ ಹಾಗೆ ನಮ್ಮಲ್ಲೂ ಕೂಡ ಸಮಸ್ಯೆಗಳಿವೆ. ಬೋಕೋ ಹರಾಮ್, ಅಲ್ ಖೈದಾ, ತಾಲಿಬಾನ್ ಈ ರೀತಿಯ ಸಾಕಷ್ಟು ಸಮಸ್ಯೆಗಳಿವೆ. ಆದರೆ ಇದೆಲ್ಲದರಿಂದ ಆಚೆಗೆ ಇಸ್ಲಾಂ ಒಂದು ಯಶಸ್ವಿ ಧರ್ಮ ಹಾಗೂ ಅಭಿವೃದ್ಧಿ ಹೊಂದುತ್ತಿರೋ ಧರ್ಮ ಅನ್ನೋದು ಸಾಬೀತಾಗ್ತಾನೇ ಇದೆ. ಎಲ್ಲಾ ಕ್ಷೇತ್ರದಲ್ಲೂ ನಾವು ಮುಂದೆ ಬರ್ತಾ ಇದ್ದೀವಿ ಅನ್ನೋದು ಕೂಡ ನಿಜವೇ. ಇಸ್ಲಾಂ ರಾಷ್ಟ್ರವಾದ ದುಬೈ ಕಡೆ ನೋಡಿ, ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅಬುದಾಬಿಯನ್ನ ನೋಡಿ, ಅಲ್ಲೂ ಯಾವುದೇ ಸಮಸ್ಯೆ ಇಲ್ಲ.
ಯುಎಇ, ಬಹ್ರೇನ್, ಒಮಾನ್, ಕುವೈತ್ ಸೇರಿ ಹಲವು ಅರಬ್ ದೇಶಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ. ಆದ್ರೆ ಸಮಸ್ಯೆ ಆಗ್ತಾ ಇರೋದು ಕೆಲ ದೇಶಗಳಲ್ಲಿ ಮಾತ್ರ. ಅದ್ಯಾವುದು ಕೂಡ ಇಸ್ಲಾಂ ದೇಶಗಳಲ್ಲ. ಆದ್ರಿಂದ ನಾನು ಹೇಳ್ತೀನಿ, ಸಮಸ್ಯೆ ಇರೋದು ಇಸ್ಲಾಂನಲ್ಲಿ ಅಲ್ಲ, ನಿಮ್ಮಲ್ಲಿ ಅಂತ ಹೇಳ್ತಾರೆ. ಇಸ್ಲಾಂ ದೇಶಗಳಲ್ಲಿ ಯಾವುದನ್ನ ಗಾರ್ಬೇಜ್ ಅಂತ ಪರಿಗಣಿಸಿದ್ವೋ, ಯಾವುದನ್ನ ನಿರ್ಮೂಲನೆ ಮಾಡಬೇಕು ಅಂತ ಚಿಂತಿಸಿದ್ವೋ, ಅಥವಾ ಎಂಥವರನ್ನ ಜೈಲಲ್ಲಿ ಇಡಬೇಕು ಅಂದುಕೊಂಡಿದ್ವೋ ಅವರನ್ನೆಲ್ಲ ನೀವು ಕರೆದುಕೊಂಡು ಹೋದ್ರಿ. ಆದ್ರಿಂದ ಸಮಸ್ಯೆ ಇರೋದು ನಿಮ್ಮಲ್ಲಿ ಅಂತ ಹೇಳಿದ್ದಾರೆ. ಅಲ್ಲದೆ ನೀವು ಒಳಗೆ ಬಿಟ್ಟುಕೊಂಡಿರೋ ಜನರು ಅಭಿವೃದ್ಧಿಯನ್ನ ಒಪ್ಪೋದಿಲ್ಲ. ಕೆಲಸ ಮಾಡೋದಕ್ಕೆಲ್ಲ ಅವರ ಬಳಿ ಸಮಯವೇ ಇಲ್ಲ. ಬರೀ ಗಲಭೆ ಎಬ್ಬಿಸೋದ್ರಲ್ಲಿ ಕಾಲ ಕಳೀತಾರೆ. ನೀವು ಪೋಲ್ಯಾಂಡ್ ನೀತಿಯನ್ನ ನೋಡಿದ್ದೀರಾ? ಅಲ್ಲಿ ಇಂಥವರಿಗೆಲ್ಲ ಜಾಗವೇ ಇಲ್ಲ. ಒಬ್ಬ ಇಂಥ ವ್ಯಕ್ತಿ ತಲೆ ಎತ್ತಿದ್ದಾನೆ ಅಂದ್ರೆ ಆತನನ್ನ ಅಲ್ಲೇ ಮುಗಿಸಿ ಬಿಡ್ತಾರೆ, ದೇಶವನ್ನ ಶುದ್ಧ ಮಾಡ್ತಾರೆ. ಅದಕ್ಕೆ ಪೋಲ್ಯಾಂಡ್ ನೀತಿಯನ್ನ ಎಲ್ಲರೂ ಹೊಗಳೋದು. ಅದೇ ಫ್ರಾನ್ಸ್ ಹಾಗೂ ಇತರ ದೇಶಗಳಲ್ಲಿ ನೀವು ಅವರನ್ನ ಓಲೈಸಿದ್ರಿ, ಅಟ್ಟಕ್ಕೇರಿಸಿದ್ರಿ. ಈಗ ಅದು ಪ್ರತಿಫಲಿಸ್ತಾ ಇದೆ. ಯಾವ ಮಟ್ಟದಲ್ಲಿ ಅಂದ್ರೆ ಅಮೆರಿಕದ ಕಾಂಗ್ರೆಸ್ನಲ್ಲಿ ಕೂಡ ಅವರು ಸ್ಥಾನ ಪಡೆದಿದ್ದಾರೆ. ಅಲ್ಲಿ ಕೂತು ಇರಾನ್ ರೆಜಿಮ್ ಬಗ್ಗೆ ಮಾತಾಡ್ತಾರೆ, ಅಮೆರಿಕ ಸ್ಯಾಂಕ್ಷನ್ಗಳ ತಡೆ ಹಿಡಿಯೋ ಪ್ರಯತ್ನ ಮಾಡ್ತಾರೆ, ಹಿಜಾಬ್ ಬಗ್ಗೆ ಮಾತಾಡ್ತಾರೆ. ಇಂಥ ಮನಸ್ಥಿತಿಗಳನ್ನ ಓಲೈಸಿದ್ದು ನೀವೇ, ಮೇಳೈಸಿದ್ದು ನೀವೇ, ಬೆಂಬಲಿಸಿದ್ದು ನೀವೇ. ಆದ್ರಿಂದ ಇದು ನಿಮ್ಮ ಸ್ವಯಂಕೃತ ಅಪರಾಧ. ಇದಕ್ಕೆ ಇಸ್ಲಾಮನ್ನ ದೂರಬೇಡಿ ಅಂತ ಖಡಕ್ಕಾಗಿ ಹೇಳಿದ್ದಾರೆ. ಇನ್ನು ಅಚ್ಚರಿಯ ವಿಚಾರ ಏನಂದ್ರೆ, ಮೂಲಭೂತವಾದಕ್ಕೆ ಪ್ಯಾಲೆಸ್ತೀನ್ ಕೇವಲ ನೆಪ ಆಗ್ತಾ ಇದೆ ಅನ್ನೋದು. ಯಾವ ಕಾರಣಕ್ಕೆ ಪ್ಯಾಲೆಸ್ತೀನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ ಅನ್ನೋದು ವಿದ್ಯಾವಂತರಿಗೆ ಗೊತ್ತಿದೆ. ಸುಮ್ಮನಿದ್ದ ಇಸ್ರೇಲ್ ಮೇಲೆ ಪದೇ ಪದೇ ಹಮಾಸ್ ಉಗ್ರರ ಅಟ್ಟಹಾಸ ಹೆಚ್ಚಾದ ಕಾರಣ ಇದಕ್ಕೆಲ್ಲ ಅಂತ್ಯ ಹಾಡಲೇಬೇಕು ಅನ್ನೋ ಉದ್ದೇಶದಿಂದ ಇಸ್ರೇಲ್ ದೊಡ್ಡ ಹೆಜ್ಜೆಯನ್ನ ಇಡ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಪ್ಯಾಲೆಸ್ತೀನ್ ಸುತ್ತಮುತ್ತ ಜೋರ್ಡಾನ್ ಸೇರಿದಂತೆ ಹಲವು ಇಸ್ಲಾಂ ರಾಷ್ಟ್ರಗಳಿವೆ. ಆದ್ರೆ ಅವ್ರ್ಯಾರು ಕೂಡ ಪ್ಯಾಲೆಸ್ತೀನ್ ಸಂತ್ರಸ್ತರನ್ನ ಒಳಗೆ ಬಿಟ್ಟುಕೊಳ್ತಾ ಇಲ್ಲ. ಯಾರಿಗೆಲ್ಲ ಇಸ್ರೇಲ್ ಮೇಲೆ ಸಿಟ್ಟಿದೆಯೋ ಅವರು ಹಮಾಸ್ ಉಗ್ರರಿಗೆ ಶಸ್ತ್ರಾಸ್ತ್ರವನ್ನ ನೀಡಿ ಹೊಡೆದಾಟಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಪ್ಯಾಲೆಸ್ತೀನ್ಗೆ ಸಹಾಯ ಮಾಡ್ತಾ ಇಲ್ಲ. ಇದು ಜಗತ್ತಿಗೆ ಗೊತ್ತಿರೋ ಕಾಮನ್ ಸೆನ್ಸ್. ಆದರೆ ದುರಂತದ ವಿಚಾರ ಏನಂದ್ರೆ, ಇವತ್ತು ಬಾಲಿವುಡ್ ಸೆಲೆಬ್ರಿಟಿಗಳು ಸೇರಿದಂತೆ ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಭಾರತ ವಿರೋಧಿ ಭಾರತೀಯರು ಪ್ಯಾಲೆಸ್ತೀನ್ಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ, ಅವರಿಗಾಗಿ ಕಣ್ಣೀರಿಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇರೋ ಅಪ್ಪಟ ಭಾರತೀಯರು ಒಬ್ಬ ವ್ಯಕ್ತಿಗೆ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಅಲ್ವಾ ಅಂತ ಹೇಳಿ ನಗ್ತಾ ಇದ್ದಾರೆ. ಇನ್ನು ಇದೆಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಜಾಗತಿಕ ಮಟ್ಟದಲ್ಲಿ ಹೊಸ ಹೊಸ ಚರ್ಚೆಗಳು ನಡೀತಾ ಇವೆ. ಅದೇನೆಂದ್ರೆ, ಮೂಲಭೂತವಾದಿಗಳನ್ನ ಸುಶಿಕ್ಷಿತ ಇಸ್ಲಾಂ ರಾಷ್ಟ್ರಗಳು ಶಾಶ್ವತವಾಗಿ ದೂರ ಇಡುತ್ತವೆ ಅನ್ನೋದು. ಶ್ರೀಮಂತ ಮುಸ್ಲಿಂ ರಾಷ್ಟ್ರಗಳು ಕೇವಲ ಅಭಿವೃದ್ಧಿಗೆ ಮಾತ್ರ ಒತ್ತು ಕೊಡುತ್ತವೆ. ಇನ್ನು ಈ ರೀತಿ ಪ್ಯಾಲೆಸ್ತೀನ್ ಪರ ಘೋಷಣೆ ಕೂಗಿದವರ ಮೇಲೆ ಹಲವು ರಾಷ್ಟ್ರಗಳಲ್ಲಿ ಕ್ರಮ ಕೈಗೊಳ್ತಾ ಇರೋ ಬಗ್ಗೆಯೂ ವರದಿಗಳಾಗ್ತಾ ಇವೆ. ಅದರಲ್ಲಿ ಸಿಂಗಪುರ್ ಕೂಡ ಒಂದು. ಅರ್ಥಾತ್ ಅಭಿವೃದ್ಧಿ ಕಡೆ ಗಮನ ಕೊಡೋ ಯಾವ ದೇಶಗಳು ಕೂಡ ಇದನ್ನ ಬೆಂಬಲಿಸ್ತಾ ಇಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ಭಾರತದಲ್ಲೂ ಕೇಂದ್ರ ಸರ್ಕಾರ ಅಭಿವೃದ್ಧಿಗೆ ಗಮನ ಕೊಟ್ರೆ ಇಲ್ಲಿ ಮೂಲಭೂತವಾದವನ್ನ ಪೋಷಿಸೋ ಗಣ್ಯ ವ್ಯಕ್ತಿಗಳಿರೋದ್ರಿಂದ ಅದು ಸಾಧ್ಯವಾಗ್ತಾ ಇಲ್ಲ ಅನ್ನೋದು ವಾಸ್ತವ. ಒಟ್ನಲ್ಲಿ ಮೂಲಭೂತವಾದಕ್ಕೆ ಅರಬ್ ದೇಶ ಚಾಟಿ ಬೀಸಿದೆ. ಮುಂದೆ ಉಳಿದ ದೇಶಗಳು ಏನು ಮಾಡುತ್ತವೆ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.